ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರನ್ ಡಯಲಾಗ್ ಬಾಕ್ಸ್ ಇದರ ಹಿಸ್ಟ್ರಿನ ಕ್ಲಿಯರ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ರನ್ ಡಯಲಾಗ್ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ವಿಂಡೋಸ್ ಮತ್ತೆ ಆರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ Run dialog, type the name of a program, folder, document or internet resource and Windows will open it for you. Open combo box collapsed. Edit Alt plus O selected www.google.com. ಸ್ನೇಹಿತರೆ, ಇವಾಗ ರನ್ ಡಯಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡೋದ್ರ ಮೂಲಕ ಒಂದೊಂದಾಗಿ ನಿಮ್ಗೆ ಹಿಸ್ಟ್ರಿನ ಕೇಳಿಸ್ತೀನಿ. ನೋಡೋಣ ಏನೇನಿದೆ ಇಲ್ಲಿ. ಮೊದಲೇದು www.google.com. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Temp selected instead. Explorer selected. Winword selected instead. Excel selected instead. %temp selected. Prefetch selected. CMD selected instead. ಸ್ನೇಹಿತರೆ, ಕೇಳಿದ್ರಲ್ಲ, ಇದಿಷ್ಟು ರನ್ ಡಯಲಾಗ್ ಬಾಕ್ಸ್ ಅಲ್ಲಿ ಇರುವಂತಹ ಹಿಸ್ಟ್ರಿ. ಈಗ ನಾನು ಈ ಎಲ್ಲಾ ಹಿಸ್ಟ್ರಿನ ಒಂದೇ ಸರಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದನ್ನ ಕ್ಲಿಯರ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ REGEDIT ಟೈಪ್ ಮಾಡ್ತಾ ಇದ್ದೀನಿ. REGEDIT ಅಂದ್ರೆ ರಿಜಿಸ್ಟ್ರಿ ಎಡಿಟರ್. ನಾನೀಗ REGEDIT ಟೈಪ್ ಮಾಡ್ತಾ ಇದ್ದೀನಿ. R selection EGEDIT. ಓಕೆ ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Text on a desktop registry editor. Preview. Computer expanded 1 of 1 level 0. Computer expanded 1 of 1 level 0. ಸ್ನೇಹಿತರೆ, ಇವಾಗ ರಿಜಿಸ್ಟ್ರಿ ಎಡಿಟರ್ ಓಪನ್ ಆಗಿದೆ. ಇಲ್ಲಿ ಟ್ರಿವ್ಯೂ ಕಂಪ್ಯೂಟರ್. ನಾನೀಗ ಈ ಕಂಪ್ಯೂಟರ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 HKEY classes root collapsed 1 of 1. ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. HKEY current user collapsed 1 of 1 level 1. ಓಕೆ ಫ್ರೆಂಡ್ಸ್, ಕರೆಂಟ್ ಯೂಸರ್. ನಾನೀಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 0 items. ಸ್ನೇಹಿತರೆ, ಇವಾಗ ನಾನು ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸಾಫ್ಟ್ವೇರ್. S level 2 software collapsed 1 of 1. ಮತ್ತೆ ಎಕ್ಸ್ಪ್ಯಾಂಡ್ ರೈಟ್ ಆರೋ. Expanded 0 items. ಈಗ ನಾನು ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮೈಕ್ರೋಸಾಫ್ಟ್. M level 3 Microsoft collapsed 1 of 1. ಮತ್ತೆ ಎಕ್ಸ್ಪ್ಯಾಂಡ್ ರೈಟ್ ಆರೋ. Expanded 0 items. ಈಗ ಮೈಕ್ರೋಸಾಫ್ಟ್ ಎಕ್ಸ್ಪ್ಯಾಂಡ್ ಆಗಿದೆ. ನಾನೀಗ ಡಬ್ಲ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ. ಡಬ್ಲ್ಯೂ ಫಾರ್ ವಿಂಡೋಸ್. W level 4 WAP collapsed 1 of 1. WCMSVC collapsed 1 of 1 level 4. W Windows collapsed 1 of 1 level 4. ಓಕೆ ಫ್ರೆಂಡ್ಸ್, ವಿಂಡೋಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 0 items. ಸ್ನೇಹಿತರೆ, ನಾನೀಗ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. ಕರೆಂಟ್ ವರ್ಷನ್. C level 5 current version collapsed 1 of 1. ಮತ್ತೆ ಎಕ್ಸ್ಪ್ಯಾಂಡ್ ರೈಟ್ ಆರೋ. Expanded 0 items. ಸ್ನೇಹಿತರೆ, ನಾನೀಗ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಇ ಫಾರ್ ಎಕ್ಸ್ಪ್ಲೋರರ್. E level 6 Explorer collapsed 1 of 1. ಮತ್ತೆ ಎಕ್ಸ್ಪ್ಯಾಂಡ್ ರೈಟ್ ಆರೋ. Expanded 0 items. ಸ್ನೇಹಿತರೆ, ನಾನೀಗ ಆರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ರನ್ MRU ಸಿಗೋ ತನಕ. R level 7 recent docs collapsed 1 of 1. R run MRU 1 of 1 level 7. ಓಕೆ ಫ್ರೆಂಡ್ಸ್, ರನ್ MRU. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನಾವು ಈ ರಿಜಿಸ್ಟ್ರಿಯನ್ನು ಡಿಲೀಟ್ ಮಾಡಿಬಿಡ್ತೀವಿ. ರನ್ ಹಿಸ್ಟ್ರಿ ಕ್ಲಿಯರ್ ಆಗುತ್ತೆ. ಆದರೆ ಕ್ಲಿಯರ್ ಆದ ನಂತರ ಏನೋ ನಮಗೆ ಒಂದು ರನ್ ಹಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹಿಸ್ಟ್ರಿ ಇರುತ್ತೆ ಅನ್ಕೊಳ್ಳೋಣ. ಅದು ಮತ್ತೆ ನಮಗೆ ಬೇಕು. ಸೊ ಅವಾಗ ಏನ್ ಮಾಡಬೇಕು ಅಂತಂದ್ರೆ, ಈ ಕೀನ ಡಿಲೀಟ್ ಮಾಡೋದಕ್ಕಿಂತ ಮೊದಲು ಇದನ್ನ ಬ್ಯಾಕಪ್ ತಗೋಬೇಕು. ಇದನ್ನ ಯಾವ ರೀತಿ ಬ್ಯಾಕಪ್ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾನೀಗ ರನ್ MRU ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅಂತಂದ್ರೆ ಎಕ್ಸ್ಪೋರ್ಟ್ ಸಿಗೋ ತನಕ. Expand unavailable 1 of 11. New submenu N. Find F3 of 11. Delete D5 of 11. Rename R6 of 11. Export E8 of 11. ಓಕೆ ಫ್ರೆಂಡ್ಸ್, ಎಕ್ಸ್ಪೋರ್ಟ್. ನನಗೆ ಎಕ್ಸ್ಪೋರ್ಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Export registry file dialog. File name combo box collapsed. Edit Alt plus N blank. ಸ್ನೇಹಿತರೆ, ಇವಾಗ ರಿಜಿಸ್ಟ್ರಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ನಾನೀಗ ರನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. RUN. UN. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type. Combo box registration files. star.reg. Collapsed Alt plus T. ಸ್ನೇಹಿತರೆ, ಇದು ಸೇವ್ ಆಸ್ ಟೈಪ್ ರಿಜಿಸ್ಟ್ರಿ ಎಡಿಟರ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save button Alt plus S. ಸ್ನೇಹಿತರೆ, ಇಲ್ಲಿ ಸೇವ್ ಬಟನ್ ಅಂತ ಇದೆ. ನಾವು ಸೇವ್ ಮಾಡೋದಕ್ಕಿಂತ ಮೊದಲು ಒಂದು ಲೊಕೇಶನ್ ಅಥವಾ ಒಂದು ಪಾತ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel button. ಮತ್ತೆ ಟ್ಯಾಬ್. Export range grouping. Selected branch radio button checked Alt plus E. ಸೊ ಫ್ರೆಂಡ್ಸ್, ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್. Selected branch edit. Selected HKEY current user software Microsoft Windows current version Explorer run MRU. ಮತ್ತೆ ಟ್ಯಾಬ್. Save in combo box documents collapsed Alt plus I. ಓಕೆ ಫ್ರೆಂಡ್ಸ್, ಸೇವ್ ಇನ್ ಡಾಕ್ಯುಮೆಂಟ್ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು. ಇದು ಹೀಗೆ ಇರಲಿ. ಈಗ ನಾನು ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Registry editor. Preview. Run MRU 1 of 1 level 7. ಸ್ನೇಹಿತರೆ, ಇವಾಗ ರನ್ ರಿಜಿಸ್ಟ್ರಿ ಕೀ ಸೇವ್ ಆಯ್ತು. ಇವಾಗ ನಮ್ಮ ಫೋಕಸ್ ರನ್ MRU ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Confirm key delete dialog. Are you sure you want to permanently delete this key and all of its subkeys? Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ ಡಿಲೀಟ್ ಡೈಲಾಗ್ ಬಾಕ್ಸ್ ಬಂದಿದೆ. ಇಲ್ಲಿ ಡಿಲೀಟ್ ಮಾಡಬೇಕಾ ಬೇಡ ಅಂತ ಕೇಳ್ತಾ ಇದೆ. ಈಗ ನಮ್ಮ ಫೋಕಸ್ ಎಸ್ ಬಟನ್ ಮೇಲೆ ಇದೆ. ನಾನೀಗ ಎಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space registry editor preview search platform collapsed 1 of 1 level 7. ಸ್ನೇಹಿತರೆ, ಇವಾಗ ರನ್ ರಿಜಿಸ್ಟ್ರಿ ಕೀ ಡಿಲೀಟ್ ಆಯ್ತು. ನಾನೀಗ ಲೆಫ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಎಲ್ಲ ಇದನ್ನ ಕೊಲ್ಯಾಪ್ಸ್ ಮಾಡೋದಕ್ಕೆ. Level collapse level collapse level collapse level collapse level collapse level 1 collapsed level 0 collapsed. ಸ್ನೇಹಿತರೆ, ಇವಾಗ ಎಲ್ಲ ಕೊಲ್ಯಾಪ್ಸ್ ಆಯ್ತು. ನಾನೀಗ ರಿಜಿಸ್ಟ್ರಿ ಎಡಿಟರ್ ನ ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Desktop list Sagar 1 of 9 location Sagar tooltip. ಸ್ನೇಹಿತರೆ, ನಾನೀಗ ವಿಂಡೋಸ್ ಮತ್ತೆ R ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ತೋರಿಸ್ತೀನಿ. Run dialog. Type the name of a program, folder, document or internet resource and Windows will open it for you. Open combo box collapsed. Edit Alt plus O blank. ಫ್ರೆಂಡ್ಸ್, ಕೇಳಿದ್ರಲ್ಲ ನೋಡಿ, ಇವಾಗ ಎಲ್ಲ ರನ್ ಹಿಸ್ಟ್ರಿ ಕ್ಲಿಯರ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೇ ಕೀನ ನಾವು ಮತ್ತೆ ಇದನ್ನ ರಿಸ್ಟೋರ್ ಮಾಡಿದೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ರನ್ ಡೈಲಾಗ್ ಬಾಕ್ಸ್ ಇಂದ ಹೊರಗಡೆ ಬರೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 9 location Sagar tooltip Sagar file explorer items view list contacts not selected row 1 column 1 of 13 Sagar tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop column 2 D documents column 3 of 13. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಎಂಟರ್. Items view list Balabolka not selected 1 of 7. ಸ್ನೇಹಿತರೆ, ನಾನೀಗ R ಪ್ರೆಸ್ ಮಾಡ್ತಾ ಇದ್ದೀನಿ. R ಫಾರ್ ರನ್. R run 7 of 7. ಓಕೆ ಫ್ರೆಂಡ್ಸ್, ರನ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Registry editor dialog. Adding information can unintentionally change or delete values and cause components to stop working correctly. If you do not trust the source of this information and see user Sagar documents run.reg, do not add it to the registry. Are you sure you want to continue? Yes button Alt plus Y. ಸ್ನೇಹಿತರೆ, ಇವಾಗ ಆಡ್ ಕನ್ಫರ್ಮೇಶನ್ ಡೈಲಾಗ್ ಬಾಕ್ಸ್ ಬಂದಿದೆ. ಇಲ್ಲಿ ನೀವು ನಿಜವಾಗ್ಲೂ ಈ ಕೀನ ಆಡ್ ಮಾಡಬೇಕೋ ಬೇಡವಾ ಅಂತ ಕೇಳ್ತಾ ಇದೆ. ಈಗ ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಸ್ಪೇಸ್ ಬಾರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space documents registry editor dialog. The keys and values contained in C user Sagar documents run.reg have been successfully added to the registry. OK button. ಓಕೆ ಫ್ರೆಂಡ್ಸ್, ಇವಾಗ ರಿಜಿಸ್ಟರ್ ಕೀ ಸಕ್ಸಸ್ಫುಲ್ ಆಗಿ ಆಡ್ ಆಯ್ತು. ಇಲ್ಲಿ ಓಕೆ ಬಟನ್ ಅಂತ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space documents file explorer items view list. ಸ್ನೇಹಿತರೆ, ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Desktop list Sagar 1 of 9 location Sagar tooltip. ಸ್ನೇಹಿತರೆ, ಮತ್ತೆ ನಾನೀಗ ವಿಂಡೋಸ್ ಮತ್ತೆ R ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ರನ್ ಡೈಲಾಗ್ ಬಾಕ್ಸ್ ಓಪನ್ ಮಾಡೋದಕ್ಕೆ. Run dialog. Type the name of a program, folder, document or internet resource and Windows will open it for you. Open combo box collapsed. Edit Alt plus O selected rejected. ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಇವಾಗ ರನ್ ಡೈಲಾಗ್ ಬಾಕ್ಸ್ ಅಲ್ಲಿ ಮತ್ತೆ ಎಲ್ಲ ಹಿಸ್ಟ್ರಿ ರೀಸೆಟ್ ಆಗಿದೆ. ನೋಡಿ, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. www.google.com www.google.com selected. Temp selected instead. Explorer selected. Winword selected instead. Excel selected instead. %temp% selected. Prefetch selected. CMD selected instead. ಸ್ನೇಹಿತರೆ, ಕೇಳಿದ್ರಲ್ಲ ಈ ರೀತಿ ನಾವು ರನ್ ಡೈಲಾಗ್ ಬಾಕ್ಸ್ ಅನ್ನ ಕ್ಲಿಯರ್ ಮಾಡೋ ರೀತಿ ಮತ್ತೆ ಕೀನ ಬ್ಯಾಕಪ್ ತಕೊಳ್ಳೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.